ಸಂತಾನ ಭಾಗ್ಯವನ್ನ ಅನುಗ್ರಹ ಮಾಡ್ತಾಳೆ ಅಮ್ಮನವರು. ನೀವೇನ್ ಅನ್ಕೊಂಡ್ರೆ ಅದು ತುಂಬಾ ಚೆನ್ನಾಗಾಗುತ್ತೆ. ರಾತ್ರಿ ದೇವಸ್ಥಾನ ಆಗಿರೋದು. ಒಂದಿನ ಬಂದು ನಾನು ಇಲ್ಲಿ ಸುಮ್ಮನೆ ಮೆಡಿಟೇಷನ್ ಮಾಡಿದ್ದು, ನನಗೆ ತುಂಬಾ ಪವರ್ ಬಂತು. ಇಲ್ಲಿಗೆ ಬಂದು ಹೋದ್ಮೇಲೆ ಮನ್ಸಿಗೆ ಸಮಾಧಾನ ಆಗುತ್ತೆ. ನೇಪಾಳದಲ್ಲಿ ಸಿಕ್ಕಿದ ಗಂಡಿಕೆ ನದಿಯಲ್ಲಿ ಸಿಕ್ಕಿದ ಶಿವಲಿಂಗ ಮಾನವನಿಂದ ನಿರ್ಮಿತವಾದದ್ದಲ್ಲ, ವಸ್ತು ಶಕ್ತಿಯುತವಾಗಿದೆ. ಅಮ್ಮನವರು ಬಹಳ ಪವಿತ್ರವಾದಿದು. ಏನೋ ಒಂಥರ ರೋಮಾಂಚನ ಆಗುತ್ತೆ. ಶಿವನ ದಿವ್ಯ ಸಾನ್ನಿಧ್ಯ, ಪಾರ್ವತಿಯ ಕರುಣೆ, ಸುಬ್ರಹ್ಮಣ್ಯ ದೇವರ ಶೌರ್ಯ, ಶನಿದೇವರ ನ್ಯಾಯ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿಮ್ಮ ಜೀವನದಲ್ಲಿ ಏನ್ ಕೆಲಸ ಮಾಡಿದ್ರೂ ನೆಮ್ಮದಿನೇ ಇಲ್ಲಪ್ಪ ಅನ್ನೋ ಹಾಗಾಗಿದ್ಯಾ? ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯ ಇದೆನಾ? ಒಂದಾದ್ರ ಮೇಲ್ ಒಂದ್ರಂತೆ ಬರುವಂತಹ ಕಷ್ಟಗಳಿಗೆ ನಿವಾರಣೆ ಬೇಕಾ? ಬರುವಂತಹ ವಿಪರೀತ ಕಷ್ಟಗಳಿಗೆ ಪರಿಹಾರ ಬೇಕಾ? ನಿಮ್ಮ ಮಕ್ಕಳಿಗೆ ಕೆಟ್ಟ ಕನಸು ಬೀಳ್ತಾ ಇದೆನಾ? ನಿಮ್ಮ ಮಕ್ಕಳು ಪ್ರತಿಯೊಂದು ವಿಚಾರಕ್ಕೂ ಭಯ ಪಡ್ತಾರ? ನಿಮ್ಮ ಕಷ್ಟಗಳ ನಿವಾರಣೆಗೆ, ನಿಮಗೆ ಸಿಗಬೇಕಾದ ನೆಮ್ಮದಿಗೆ, ಎಲ್ಲದಕ್ಕೂ ಒಂದೇ ಪರಿಹಾರ, ಈ ದೇವಸ್ಥಾನ. ಮನಸ್ಸಿನ ನೆಮ್ಮದಿಗೋಸ್ಕರ ಬನ್ನಿ ಈ ದೇವಸ್ಥಾನಕ್ಕೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಇದು ಭಕ್ತಿ, ಪರಂಪರೆ, ಸಂಸ್ಕೃತಿಗಳ ಸಂಗಮ. ಇದುವೇ ಧರ್ಮಕ್ಷೇತ್ರ. ವೀಕ್ಷಕರೇ, ಶ್ರೀ ಮಹಾವರಸಿದ್ಧಿ ವಿನಾಯಕ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂತಹ ಶ್ರೀಯುತ ವಿಶ್ವಜಿತ್ ಭಟ್ರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಸ್ಥಾನದ ಕುರಿತು ಇಲ್ಲಿ ಅನೇಕ ದೇವರುಗಳು, ಅಮ್ಮನವರು ಎಲ್ಲರೂ ಇದ್ದಾರೆ. ಎಲ್ಲ ದೇವರುಗಳ ಬಗ್ಗೆ ಮಹಿಮೆ ಆಗಿರ್ಬೋದು, ಕಥೆ ಆಗಿರ್ಬೋದು, ಏನನ್ಸುತ್ತೆ ಹೇಳಿ. ಇದು ಮಹಾವರಸಿದ್ಧಿ ವಿನಾಯಕ ದೇವಸ್ಥಾನ ಅಂಥೇಳಿ ಶುರುವಾಗಿದ್ದು 1985-86 ಶುರುವಾಗಿರೋದು. ಅಲ್ಲಿಂದ ತುಂಬ ಕಷ್ಟಪಟ್ಟು ಈ ಊರಿನ ಎಲ್ಲ ಜನಗಳು ಸೇರಿಕೊಂಡು ತುಂಬ ಕಷ್ಟಪಟ್ಟು ಈ ದೇವಸ್ಥಾನನ ನಡೆಸ್ಕೊಂಡ್ಬಂದಿದ್ದಾರೆ. ಒಬ್ಬರೇ ಆಗಿ ಅಥವಾ 10 ಜನ ಆಗಿ ಮಾಡಿದಂಥ ದೇವಸ್ಥಾನ ಅಲ್ಲ ಇದು. ಎಲ್ಲ ಪ್ರತಿಯೊಬ್ಬರು ಊರಿನ ಎಲ್ಲ ಸದಸ್ಯರು ಕೂಡ ಸೇರಿಕೊಂಡು ಈ ದೇವಸ್ಥಾನ ನಡೆಸ್ಕೊಂಡ್ಬಂದಿದ್ದಾರೆ. ಬರ್ತಾ ಮೊದಲ ಗಣಪತಿ ಮಾತ್ರ ಇದ್ದ, ಆಮೇಲೆ ಗಣಪತಿಗೆ ತಂದೆ ತಾಯಿ ಕೂಡ ಸೇರಿದ್ರು. ಆಮೇಲೆ ಗಣಪತಿಯ ಇನ್ನೊಬ್ಬನ ಮಗನಾದಂಥ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಸೇರಿಕೊಂಡಿದ್ದಾನೆ. ಜೊತೆಯಲ್ಲಿ ಈಗ ಒಂದು 6 ವರ್ಷದಿಂದ 7 ವರ್ಷದಿಂದ ಈಚೆಗೆ ಆಂಜನೇಯ ಮತ್ತು ಶನೇಶ್ವರ ಸ್ವಾಮಿ ಕೂಡ ಸೇರಿಕೊಂಡು ದೇವಸ್ಥಾನದ ಭಕ್ತಾದಿಗಳ ಅನುಗ್ರಹಕ್ಕೋಸ್ಕರವಾಗಿ ಸೇರಿಕೊಂಡಿದ್ದಾರೆ. ಇಲ್ಲಿ ಸಾಧ್ಯವಾದಷ್ಟು ವಿಶೇಷವಾದಂತಹ ಸಮಾರಂಭಗಳನ್ನು ಪ್ರತಿ ವರ್ಷದಲ್ಲಿ ತಿಂಗಳಿಗೊಮ್ಮೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹೇಳಿಕೊಂಡು ನಾವು ಹೊಸದಾಗಿ ಮಾಡ್ತಾ ಇದ್ದೀವಿ. ಒಂದು ಆಶ್ಲೇಷ ಬಲಿ ವರ್ಷದಲ್ಲಿ ಒಂದು ಸಾರಿ ಆಶ್ಲೇಷ ಬಲಿ ಮಾಡ್ತೀವಿ. ವರ್ಷದಲ್ಲಿ ಒಮ್ಮೆ ಪ್ರತ್ಯಂಗಿರ ಹೋಮವನ್ನು ಕೂಡ ಮಾಡ್ತೀವಿ. ವರ್ಷದಲ್ಲೊಮ್ಮೆ ಗಿರಿಜಾ ಕಲ್ಯಾಣ ಹಾಗೂ ವರ್ಷದಲ್ಲೊಮ್ಮೆ ಸೀತಾರಾಮ ಕಲ್ಯಾಣೋತ್ಸವವನ್ನು ಮಾಡ್ತೀವಿ. ಇಲ್ಲಿ ನೆಲೆಸಿರುವಂಥ ಎಲ್ಲ ದೇವಿಯಲ್ಲಿ ವಿಶೇಷವಾಗಿ ಶ್ರೀ ವಿಶಾಲಾಕ್ಷಿ ದೇವಿ, ಇವಳಿಗೆ ಅಮ್ಮನವರಿಗೆ ಪ್ರತಿ ವರ್ಷವೂ ನವರಾತ್ರಿ ವಿಜೃಂಭಣೆಯನ್ನು ಮಾಡ್ತೀವಿ. ಹಾಗೂ ಶುಕ್ರವಾರದಲ್ಲಿ ರಾಹುಕಾಲ ಪೂಜೆ ಅಂತ ವಿಶೇಷವಾಗಿ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಅಮ್ಮನವರು ವಿಶಾಲಾಕ್ಷಿ ಅಂತ ಹೇಳಿದ್ರೆ ಅವಳಿಗೆ ಅಮ್ಮನವರಿಗೆ ವಿಶೇಷವಂತ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರ ವಿಶೇಷ ತಾಯಿಗೆ ಯಾವಾಗಲೂ 16 ನಮಸ್ಕಾರ ಅಂತ ಹೇಳ್ತೀವಿ ನಾವು, ಷೋಡಶ ನಮಸ್ಕಾರ ಅಂಥೇಳಿ. ಆ ಷೋಡಶ ನಮಸ್ಕಾರವನ್ನು ಪ್ರತಿ ದಿವಸವೂ ನಿತ್ಯವೂ ಮಾಡ್ಕೊಂಡು ಬಂದರೆ ತಾಯಿ ಯಾವುದೇ ವಿಧವಾದಂಥ ಕಷ್ಟಗಳನ್ನು ಸಂಪೂರ್ಣವಾಗಿ ನೀವು ಎಷ್ಟೇ ಕಷ್ಟವನ್ನು ಮಾಡಿ, ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿ ಇರಿ, ನೀವು ಯಾರೇ ಎಷ್ಟೇ ಕಷ್ಟವನ್ನು ಕೊಡಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನೀವಿರಿ, ಎಲ್ಲವನ್ನ ಪರಿಹಾರ ಮಾಡಿಕೊಂಡು ನಿಮಗೆ ಜೊತೆಯಲ್ಲಿ ರಕ್ಷಾ ಕವಚವಾಗಿ ಜೊತೆಯಲ್ಲಿ ನಿಂತ್ಕೊಂಡು ಅನುಗ್ರಹ ಮಾಡ್ತಾಳೆ. ಅಮ್ಮನವ್ರಿಗೆ ಆ ವಿಶೇಷವಾದಂಥ ಅನುಗ್ರಹವನ್ನು ಅಮ್ಮನವ್ರು ಮಾಡ್ತಾರೆ.
ಈ ದೇವಸ್ಥಾನದಲ್ಲಿ ಅಮ್ಮನವರು ಸಂತಾನ ಭಾಗ್ಯವನ್ನು ಅನುಗ್ರಹ ಮಾಡ್ತಾಳೆ. ಅಮ್ಮನವರು ಇಲ್ಲಿ ಬಂದು ನೀವು ಪ್ರತಿ ವಾರವೂ ಶುಕ್ರವಾರ ಬೆಲ್ಲದ ಆರತಿಯನ್ನು ಮಾಡಿ ತಾಯಿಗೆ ವಿಶೇಷವಾದಂಥ ಒಂದು ಅರ್ಚನೆ ಪೂಜೆಯನ್ನು ಮಾಡಿಸ್ಕೊಂಡು ಹೋದರೆ ಅಮ್ಮನವರಿಗೆ ಸಂತಾನವಿಲ್ಲದವರಿಗೆ ಸಂತಾನವನ್ನು ಅನುಗ್ರಹ ಮಾಡ್ತಾಳೆ. ಗುರುಗಳೇ, ರಾಹುಕಾಲ ಪೂಜೆ ಅಂತ ಹೇಳಿದ್ರಿ, ಏನದು? ರಾಹುಕಾಲ ಪೂಜೆ ಅಂತ ಹೇಳಿದ್ರೆ ರಾಹುಕಾಲದಲ್ಲಿ ವಿಶೇಷವಾದಂಥ ಅಭಿಷೇಕ ಅಂತ ಹೇಳಿದ್ರೆ ಫಲಪಂಚಾಮೃತ ಅಭಿಷೇಕ ಸಮೇತವಾಗಿ ಅರಿಶಿನ ಕುಂಕುಮದಲ್ಲಿ ಅಭಿಷೇಕವನ್ನು ಮಾಡ್ತೀವಿ ನಾವು. ಅರಿಶಿನ ಮತ್ತು ಕುಂಕುಮದಲ್ಲಿ ಅಮ್ಮನವರಿಗೆ ವಿಶೇಷವಾದಂಥ ಅಭಿಷೇಕವನ್ನು ಮಾಡ್ತೀವಿ. ರಾಹುಕಾಲದಲ್ಲಿ ಮಹಾಮಂಗಳಾರತಿ 12:30 ಮಧ್ಯಾಹ್ನ 12:30 ಆಗುತ್ತೆ. ಆ ರಾಹುಕಾಲದಲ್ಲಿ ಪೂಜೆ ಮಾಡೋದ್ರಿಂದ ರಾಹುಕಾಲಕ್ಕೆ ಸಂಬಂಧಪಟ್ಟಂಥ ಏನಾದರೂ ಯಮಗಂಡಗಳು ಇದೆ, ದೋಷಗಳೆಲ್ಲ ನಿವಾರಣೆ ಆಗುತ್ತೆ, ಅಮ್ಮನವರ ಅನುಗ್ರಹ ಚೆನ್ನಾಗಾಗುತ್ತೆ ಅಂತ ಹೇಳಿ ರಾಹುಕಾಲದಲ್ಲಿ ಪೂಜೆಯನ್ನು ಮಾಡ್ತೀವಿ ನಾವು. ಗುರುಗಳೇ, ಆಶ್ಲೇಷ ಬಲಿ ಇದೆಲ್ಲ ಮಾಡಿಸ್ಬೇಕು ಅಂದ್ರೆ ಯಾವುದೋ ದೂರಿಗೆ ಹೋಗ್ಬೇಕಾಗಿತ್ತು. ಈಗ ಇದೇ ದೇವಸ್ಥಾನದಲ್ಲಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಏನದ್ರ ವಿಶೇಷತೆ? ಆಶ್ಲೇಷ ಬಲಿ ಮಾಡಿಸೋದು ನಿಮ್ಮ ಜಾತಕದಲ್ಲಿರುವಂತಹ ದೋಷ ನಿವಾರಣೆಗೋಸ್ಕರವಾಗಿ. ಹೇಗೆ ಅಂತ ಹೇಳಿದ್ರೆ ಮದುವೆಗೆ ಕೂಡ ದೋಷ ಇರುತ್ತೆ. ಆ ದೋಷ ಕೂಡ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ನಿಮಗೆ ದೋಷ ಪರಿಹಾರ ಆಗುತ್ತೆ, ನೀವು ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮಕ್ಕಳಾಗೋದಕ್ಕೆ ಕೂಡ ದೋಷವಿರುತ್ತೆ. ಆಗೋದಕ್ಕೆ ಕೂಡ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲೇನಾದರೂ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು, ಪ್ರತಿಷ್ಠಾಪನೆ ಮಾಡಬೇಕು, ಅಥವಾ ಆಶ್ಲೇಷ ಬಲಿ ಅಲ್ಲಿ ಮಾಡಿಸ್ಬೇಕು ಅಂತ ಹೇಳೋದಿರುತ್ತೆ. ಈಗ ಯಾವಾಗಲೂ ನಮಗೆ ಅನುಕೂಲ ಇರೋದಿಲ್ಲ. ನಮಗೆ ಅನುಕೂಲ ಇದ್ದಾಗ ದೇವಸ್ಥಾನದಲ್ಲಿ ಮಾಡಲಿಕ್ಕೆ ಅವಕಾಶ ಸಿಕ್ಕೋದಿಲ್ಲ. ಹಾಗಾಗಿ ನಾವು ಎಲ್ಲರಿಗೂ ಅನುಕೂಲವಾಗಲಿ, ಯಾವರಿಗೆ ಬೇಕಾದಾಗ ನಮ್ಮ ದೇವಸ್ಥಾನದಲ್ಲಿ ಮಾಡಿಸುವ ಹಾಗಾಗಲಿ ಅನ್ನೋ ಉದ್ದೇಶದಿಂದ ನಾವು ಇಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ಎದುರುಗಡೆಗೆ ಆಶ್ಲೇಷ ಬಲಿ ಪ್ರತಿ ವರ್ಷದಲ್ಲೂ ಒಂದು ಸರಿ ಮಾಡ್ತೀವಿ. ಹಾಗೂ ಅವರಿಗೆ ಸಂತಾನ ದೋಷವ ನಿವಾರಣೆ ಆಗಲಿ, ಮದುವೆಗೆ ಸಂಬಂಧಪಟ್ಟಂತಹ ದೋಷ ಏನಾದರೂ ಆ ದೋಷ ಕೂಡ ನಿವಾರಣೆ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಆಶ್ಲೇಷ ಬಲಿಯನ್ನು ಮಾಡ್ತಾ ಇದ್ದೀವಿ ವರ್ಷ. ಈ ದೇವಸ್ಥಾನದ ಹೆಸರೇ ಇರುವಂತೆ ಶ್ರೀ ಮಹಾವರಸಿದ್ಧಿ ವಿನಾಯಕ. ನಾವು ವಿನಾಯಕನ ಎದುರುಗಡೆ ಇದ್ದೀವಿ, ಹೇಳಿ ಗುರುಗಳು. ಗಣಪತಿ ಮಹಾವರಸಿದ್ಧಿ ವಿನಾಯಕ ಅಂಥೇಳಿ ಸಂಕಷ್ಟಹರ ಚತುರ್ಥಿ ಎಲ್ಲ ಕಡೆನೂ ವಿಶೇಷವಾದಂಥ ಸಂಕಷ್ಟ ಚತುರ್ಥಿ ಮಾಡ್ತಾರೆ, ಎಲ್ಲ ಕಡೆನೂ ಮಾಡ್ತಾರೆ. ಹಾಗೆ ವರಸಿದ್ಧಿ ವಿನಾಯಕ ಅಂತ ಹೇಳೋದು ತಿಂಗಳಿಗೊಮ್ಮೆ ಬರುತ್ತೆ, ವರಚೌತಿ ಅಂತ ಮಾಡ್ತೀವಿ. ಸಂಕಷ್ಟದ ಚತುರ್ಥಿ ಹೇಗೆ ತಿಂಗಳಿಗೊಮ್ಮೆ ಬರುತ್ತೆ, ಹಾಗೆ ತಿಂಗಳಿಗೊಮ್ಮೆ ಕೂಡ ಇದು ವರಚತುರ್ಥಿ ಅಂತ ಮಾಡ್ತೀವಿ. ವರಸಿದ್ಧಿ ವಿನಾಯಕನಿಗೆ ವರಚತುರ್ಥಿ ಅಂತ ಮಾಡ್ತೀವಿ. ವರಚತುರ್ಥಿ ದಿವಸ ವಿಶೇಷವಾದಂಥ ಪೂಜೆಯನ್ನು ಮಾಡಿ ಗಣಪತಿಗೆ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ವಿಶೇಷವಾದಂಥ ವರಚತುರ್ಥಿ ಹೋಮವನ್ನು ಕೂಡ ಮಾಡ್ತೀವಿ. ವರ ಅಂತ ಹೇಳಿದ್ರೆ ನೀವು ಕೇಳಿದ್ದಿಲ್ಲ ಅಂತ ಹೇಳಿದ್ರೆ ಒಳ್ಳೆಯದನ್ನು ಕೇಳಿ ಒಳ್ಳೆಯದನ್ನು ಅನುಗ್ರಹ ಮಾಡುವಂಥ ಭಗವಂತ. ನಿಮಗೆ ಏನು ಬೇಕು, ನಿಮಗೆ ಅರ್ಥ ಆಗದಿದ್ದನ್ನು ಕೂಡ ಭಗವಂತ ಅರ್ಥ ಮಾಡಿಕೊಂಡು ನಿಮಗೆ ಬೇಕಾದಂಥ ಸಮಯದಲ್ಲಿ ನೀವು ಕೇಳುವಂಥ ವರವನ್ನು ಭಗವಂತ ಅನುಗ್ರಹ ಮಾಡೋದಕ್ಕೆ ವರಸಿದ್ಧಿ ವಿನಾಯಕ ಅಂತ ಅರ್ಥ ಹೇಳುವಂಥ ಮಾತು. ಹಾಗೆ ಈ ಗಣಪತಿ ಇಲ್ಲಿಗೆ ಬಂದಿದ್ದೇ ವಿಶೇಷವಾದಂಥ ಸಂದರ್ಭ, ವಿಶೇಷವಾಗಿ ಬಂದಿದ್ದಾನೆ ಗಣಪತಿ. ವಿಶೇಷ ಅಂತ ಹೇಳಿದ್ರೆ ರಾತ್ರಿ ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬೆಳಗಿನ ಜಾವ ಆಗುಷ್ಟೊತ್ತಿಗೆ ಅನುಗ್ರಹ ಮಾಡಿದ್ದಾನೆ ಭಗವಂತ ಈ ಊರಿನವರು ಎಲ್ಲರಿಗೂ. ಹಾಗಂತ ಸಂಕಷ್ಟ ಚತುರ್ಥಿ ದಿವಸನೂ ವಿಶೇಷವಾದಂಥ ಪೂಜೆಯನ್ನು ಮಾಡ್ತೀವಿ. ಹಾಗೆ ವಿಶೇಷವಾದಂಥ ಕಡುಬಿನ ಹಾರವನ್ನು ಕೂಡ ಗಣಪತಿಗೆ ಗಣಪತಿಯನ್ನ ಬೇಡಿಕೊಂಡು ಕಡುಬಿನ ಹಾರವನ್ನು ಕೂಡ ಮಾಡಿಸ್ತಾರೆ ಭಗವಂತನಿಗೆ. ಏನು ಕಡುಬಿನ ಹಾರ? ಕಡುಬಿನ ಹಾರ ಅಂತ ಹೇಳಿದ್ರೆ ಕರ್ಜಿಕಾಯಿ ಅಂತ, ಇಲ್ಲಿ ಬೆಂಗಳೂರಲ್ಲೆಲ್ಲ ಕರ್ಜಿಕಾಯಿ ಅಂತ ಹೇಳ್ತೀವಿ. ಆ ಕರ್ಜಿಕಾಯಿ ಹಾರವನ್ನು ಕೂಡ ಗಣಪತಿಗೆ ವಿಶೇಷವಾದಂಥ ಸಂಕಲ್ಪ ಮಾಡಿಕೊಂಡು ವಿಶೇಷವಾದ ಹರಕೆಯನ್ನು ಮಾಡಿಕೊಂಡು ಕರ್ಜಿಕಾಯಿ ಹಾರವನ್ನು ಕೂಡ ಭಗವಂತನಿಗೆ ಹಾಕಿಸ್ತಾರೆ. ಈ ವರ ಚತುರ್ಥಿ ಅಂತ ಹೇಳಿದ್ರಿ ನೀವು, ಏನದು? ಸಂಕಷ್ಟ ಚತುರ್ಥಿ ಕೇಳಿದ್ವಿ, ವರ ಚತುರ್ಥಿ ಅಂತ ಹೇಳಿದ್ರೆ ಸಂಕಷ್ಟದ ಚತುರ್ಥಿ ಹೇಗಿದೆ ಅದೇ ತರನೇ ವರ ಚತುರ್ಥಿ ಪೂಜೆಯನ್ನು ಕೂಡ ಮಾಡ್ತೀವಿ. ಬೆಳಗ್ಗೆ ಹೋಮ ಇರುತ್ತೆ ಗಣಪತಿಗೆ, ಸಾಯಂಕಾಲ ವಿಶೇಷವಾದಂಥ ಅಭಿಷೇಕ, ಪೂಜೆ, ಪ್ರಾರ್ಥನೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ. ಇದೇ ವರ ಚತುರ್ಥಿ ಅಂತ ಹೇಳಿದ್ರೆ ವರವನ್ನ ಕೇಳಿದ ವರವನ್ನು ಕೊಡುವವನಿಗೆ ವರಸಿದ್ಧಿ ವಿನಾಯಕ ಅಂತ ಹೇಳಿ. ತಿಂಗಳಲ್ಲಿ ಯಾವಾಗ ಮಾಡ್ತೀರಾ ಇದು? ಹುಣ್ಣಿಮೆ ಆಗಿ 4 ದಿವಸಕ್ಕೆ ಸಂಕಷ್ಟ ಚತುರ್ಥಿ ಬರುತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅಮಾವಾಸ್ಯೆ ಆಗಿ 3 ದಿವಸ ಅಥವಾ 4 ದಿವಸಕ್ಕೆ ಬರುವಂಥದ್ದು ವರಚತುರ್ಥಿ ಅಂತ ಹೇಳಿ. ಹಾಗೆ ಇದು ಕೂಡ ತಿಂಗಳಿಗೊಮ್ಮೆ ಬರುತ್ತೆ. ವಿಶೇಷವಾದಂಥ ಪೂಜೆ ಅಭಿಷೇಕ ಎಲ್ಲ ಆಗುತ್ತೆ ಆ ದಿವಸ, ಅವತ್ತಿನ ದಿನಾನೇ. ಹೌದು, ವಿಶೇಷವಾದಂಥ ಪೂಜೆ ಅಭಿಷೇಕ ಎಲ್ಲ ಆಗುತ್ತೆ ಗಣಪತಿಗೆ. ಈ ದೇವಸ್ಥಾನದಲ್ಲಿ ಈಗ ನಾಳೆ ಈ ಪೂಜೆ ಇದೆ, ಅಮಾವಾಸ್ಯೆ ಆಗಿ 4-5 ದಿನಕ್ಕೆ ವರ ಚತುರ್ಥಿ, ಹುಣ್ಣಿಮೆ ಆಗಿ 4-5 ದಿನಕ್ಕೆ ಸಂಕಷ್ಟ ಚತುರ್ಥಿ, ಆಮೇಲೆ ಸತ್ಯನಾರಾಯಣ ಪೂಜಾ, ಹೋಮ, ಅನೇಕ ಕಾರ್ಯಕ್ರಮಗಳು, ಪೂಜೆಗಳು ಮಾಡ್ಲಾಗತ್ತೆ. ಇಲ್ಲಿ ಜನರಿಗೆ ಅಥವಾ ಭಕ್ತಾದಿಗಳಿಗೆ ಗೊತ್ತಾಗ್ಬೇಕು ಅಂದ್ರೆ ಈ ದೇವಸ್ಥಾನದಲ್ಲಿ ಏನೇನ್ ನಡೀತಾ ಇದೆ ಅದು ಹೆಂಗ್ ತಿಳ್ಕೊಬೇಕು ಅವರು? ನಾವು ನಮ್ಮ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದ ದಿವಸ ಸರಿಯಾಗಿ ಪಂಚಾಂಗ ಶ್ರವಣ ಮಾಡಿ ಸಾಯಂಕಾಲಕ್ಕೆ ದೇವಸ್ಥಾನದ್ದೇ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತೀವಿ.
ಪ್ರತಿ ವರ್ಷವೂ ಒಂದು ಕ್ಯಾಲೆಂಡರ್, ಒಂದು ಸಂವತ್ಸರದಿಂದ ಒಂದು ಸಂವತ್ಸರ ತನಕ ಒಂದು ಕ್ಯಾಲೆಂಡರ್ನ ಮಾಡಿ ಬಿಡುಗಡೆ ಮಾಡ್ತೀವಿ. ಕ್ಯಾಲೆಂಡರ್ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ದೇವಸ್ಥಾನದಲ್ಲಿ ಆಗುವಂಥ ಷಷ್ಠಿ, ಸುಬ್ರಹ್ಮಣ್ಯನಿಗೆ ಷಷ್ಠಿ ಪೂಜೆ, ತಿಂಗಳಿಗೆ 2 ಷಷ್ಠಿ ಪೂಜೆಯನ್ನು ಮಾಡ್ತೀವಿ. ಹಾಗೆ ಈಶ್ವರನಿಗೆ ಪ್ರದೋಷ ಪೂಜೆ, ತಿಂಗಳಿಗೆ 2 ಪ್ರದೋಷ ಪೂಜೆಯನ್ನು ಮಾಡ್ತೀವಿ. ಹಾಗೆ ಗಣಪತಿಗೆ ಚತುರ್ಥಿ ಪೂಜೆ, ತಿಂಗಳಿಗೆ 2 ಪೂಜೆಯನ್ನು ಮಾಡ್ತೀವಿ. ಸಂಕಟ ಚತುರ್ಥಿ ಹಾಗೂ ವರ ಚತುರ್ಥಿ ಪೂಜೆಯನ್ನು ಮಾಡ್ತೀವಿ. ಹಾಗೆ ಅಮ್ಮನವರಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡ್ತೀವಿ. ಆಮೇಲೆ ಇದೆಲ್ಲವನ್ನು ಆ ಕ್ಯಾಲೆಂಡರಲ್ಲಿ ಪ್ರಿಂಟ್ ಮಾಡ್ತೀವಿ. ಆಮೇಲೆ ವರ್ಷದಲ್ಲಿ ಆರಂಭದಿಂದ ಯುಗಾದಿ ಹಬ್ಬದ ತನಕ ವರ್ಷದಲ್ಲಿ ನಾವು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ, ನಾವು ಆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇದರಲ್ಲಿ ಪ್ರಿಂಟ್ ಮಾಡಿರ್ತೀವಿ. ನೋಡಿ, ಇದು ಕ್ಯಾಲೆಂಡರ್, ಇದು ಈ ವರ್ಷದ ಕ್ಯಾಲೆಂಡರ್. ಇದು ಯುಗಾದಿ ಹಬ್ಬಕ್ಕೆ ಇದು ಎಂಡ್ ಆಗುತ್ತೆ. ಇನ್ನು ಹೊಸದಾಗಿ ಕ್ಯಾಲೆಂಡರ್ನ ಮಾಡ್ತೀವಿ ನಾವು. ಈ ಥರ ಕ್ಯಾಲೆಂಡರ್ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಈ ಥರದ ಕ್ಯಾಲೆಂಡರ್ಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ವರ್ಷದಲ್ಲಿ ಏನೇನು ಹಬ್ಬಗಳನ್ನು ನಾವು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಏನು ಮಾಡ್ತೀವಿ, ಆಮೇಲೆ ಗ್ರಹಣದ ವಿಚಾರ, ಆಮೇಲೆ ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆಗೂ ನಾವು ಶನಿ ಮಹಾತ್ಮನ ಕುರಿತಾಗಿ ಅಮಾವಾಸ್ಯೆಗೆ ಹೋಮವನ್ನು ಮಾಡ್ತೀವಿ, ಅದರ ವಿಚಾರ. ಹಾಗೂ ವಿಶೇಷವಾದ ಹಬ್ಬಗಳನ್ನು, ನಮ್ಮ ದೇವಸ್ಥಾನದಲ್ಲಿ ಆಚರಣೆ ಮಾಡುವಂಥ ವಿಶೇಷವಾದ ಹಬ್ಬಗಳನ್ನು ಇದರಲ್ಲಿ ಪ್ರಿಂಟ್ ಮಾಡಿ ನಾವು ಇಲ್ಲಿ ಬಂದ ಭಕ್ತಾದಿಗಳಿಗೆಲ್ಲರಿಗೂ ಹಂಚುತ್ತೀವಿ. ನಮ್ಮ ದೇವಸ್ಥಾನದಲ್ಲಿ ಇಂಥ ದಿವಸ ಆಗುತ್ತೆ. ಇಡೀ ವರ್ಷ ಬಂದವರಿಗೆಲ್ಲ ಕೊಡ್ತೀರಾ ಅಥವಾ ಯುಗಾದಿ ಹಬ್ಬದ ದಿನಾನೇ? ಇಲ್ಲ, ಇಡೀ ವರ್ಷವೂ ಬಂದವರಿಗೆಲ್ಲರೂ ಕೊಡ್ತೀವಿ. ಅಂದ್ರೆ ಯಾವ್ದು ಮಿಸ್ಕಮ್ಯುನಿಕೇಶನ್ ಬೇಡ, ಏನಿದೆ ಅಂತ ಗೊಂದಲ ಬೇಡ, ಎಲ್ಲೂ ಬರೆದಿಡೋದು ವಾಟ್ಸಪ್ ಏನು ಬೇಡ, ಇದನ್ನ ಕೊಟ್ಬಿಟ್ರೆ ಹೌದು, ಅವರು ಅದನ್ನು ಫಾಲೋ ಮಾಡ್ಕೊಂಡು ದಿವಸ ಕರೆಕ್ಟಾಗಿ ಬರ್ತಾರೆ. ಗುರುಗಳೇ, ಅವಾಗಿಂದ ಇನ್ನೊಬ್ರು ಹೇಳಿದ್ರು ಏನಂದ್ರೆ, ಈ ದೇವಸ್ಥಾನದಲ್ಲಿ ಇರುವಂತಹ ಶಿವಲಿಂಗ ನೇಪಾಳದಿಂದ ತಂದಿರುವಂಥದ್ದು, ಆಮೇಲೆ ಜನಿವಾರ ಇದೆ, ಇದೆಲ್ಲದರ ಮಹತ್ವ ಏನು? ಭಗವಂತ, ನಾವು ಇಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಾಗ ಈಶ್ವರನ ಅನ್ವೇಷಣೆಯಲ್ಲಿದ್ವಿ. ಯಾಕೆಂದರೆ ಹಸ್ತದಿಂದ ಮಾಡಿದಂಥ ಲಿಂಗ ನಮಗೆ ಬೇಡ ಅನ್ನುವಂಥ ಒಂದು ಅನುಕೂಲ ಇತ್ತು. ಯಾಕೆಂದರೆ ಕಾಶಿ ವಿಶ್ವನಾಥ ಅಂತ ಅಂದ್ಕೊಂಡಿದ್ವಿ. ಕಾಶಿ ವಿಶ್ವನಾಥ ಅಂತ ಹೇಳಿದ್ರೆ ಕಾಶಿಯಿಂದ ಬಂದಿದ್ದಿದ್ರೆ ನಮಗೆ ಅನುಕೂಲ ಆಗಿತ್ತು ಅಂತ ಹೇಳಿ ಅದರ ಅನ್ವೇಷಣೆಯಲ್ಲಿದ್ವಿ. ಯಾರೋ ಒಬ್ಬರು ಅದನ್ನು ಕಾಶಿಯಲ್ಲಿ ತಗೊಂಡಿದ್ದವರು ಅವರು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಪರಿಸ್ಥಿತಿ ಇದ್ದಾಗ ನಾವು ಹೇಗೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ನಮಗೆ ಅನುಗ್ರಹ ಮಾಡಿ ಈ ಈಶ್ವರಲಿಂಗವನ್ನು ನಮಗೆ ತಂದುಕೊಟ್ರು. ಈ ಈಶ್ವರನಿಗೆ, ಕಾಶಿ ವಿಶ್ವನಾಥ ಅಂತ ಹೇಳುವಂಥ ಈ ದೇವರಿಗೆ ಹಣೆಯಲ್ಲಿ ತಿಲಕ ಉಂಟು. ತಿಲಕ ಅಂತ ಹೇಳಿದ್ರೆ ವಿಭೂತಿ ಇದೆ. ಹಾಗೆ ಲಿಂಗದಲ್ಲಿ ಬಂದಿದ್ದು ಸಾಲಿಗ್ರಾಮ ಶಿಲೆ, ಇದು ಸಾಲಿಗ್ರಾಮ ಶಿಲೆ, ಕೈಯಲ್ಲಿ ಮಾಡಿದಂಥ ಶಿಲೆ ಅಲ್ಲ, ಸಾಲಿಗ್ರಾಮ ಶಿಲೆ. ಹಾಗೆ ಈಶ್ವರನಿಗೆ ಜನಿವಾರ ಕೂಡ ಇದೆ. ಜನಿವಾರ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರುವಂಥ 3 ಎಳೆ ಜನಿವಾರ ಕೂಡ ಭಗವಂತನಿಗಿದೆ. ಅದು ಈ ಭಗವಂತನ ವಿಶೇಷ. ಹಾಗೂ ನಾವು ದೇವಸ್ಥಾನದಲ್ಲಿ ಈಶ್ವರನಿಗೆ ನಿತ್ಯ ರುದ್ರಾಭಿಷೇಕ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಮಾಡ್ತಾ ಇದ್ದೀವಿ. ಭಗವಂತ ಈಶ್ವರನಿಗೆ ಅಭಿಷೇಕ ಪ್ರಿಯ, ಅವನಿಗೆ ಅಭಿಷೇಕ ಯಾವಾಗಲೂ ಮಾಡ್ತಾ ಇದ್ದರೆ ಅವನು ಭಗವಂತ ಭಾರಿ ಖುಷಿಯಲ್ಲಿರ್ತಾನೆ. ಹಾಗಾದ್ರಿಂದ ನಿತ್ಯ ರುದ್ರಾಭಿಷೇಕ ಮಾಡ್ತಾ ಇದ್ದೀವಿ. ಮಾಡೋದ್ರಿಂದ ಭಗವಂತ ಏನೇನು ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರೆ ಮನಸ್ಸನ್ನು ಶಾಂತವಾಗಿಡ್ತಾನೆ, ಶಾಂತ ಮನಸ್ಸನ್ನು ಕೊಡ್ತಾನೆ. ಯಾಕೆಂದರೆ ಚಂದ್ರನ ಅನುಗ್ರಹದಿಂದ ಮನಸ್ಸು ಶಾಂತವಾಗಿರ್ಲಿಕ್ಕೆ ಅನುಗ್ರಹ ಮಾಡ್ತಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಆ ಭಿನ್ನಾಭಿಪ್ರಾಯಗಳನ್ನು ಪರಿಹಾರ ಮಾಡಲಿಕ್ಕೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ರುದ್ರಾಭಿಷೇಕ ಮಾಡೋದ್ರಿಂದ. ಹಾಗೂ ಈತನಿಗೆ ಪ್ರತಿ ತಿಂಗಳಲ್ಲಿ 2 ಬಾರಿ ಪ್ರದೋಷ ಪೂಜೆಯನ್ನು ಮಾಡ್ತೀವಿ. ಪ್ರದೋಷ ಅಂತ ಹೇಳಿದ್ರೆ ಅಮಾವಾಸ್ಯೆಗೆ 3 ದಿವಸ ಮೊದಲು ಬರುವಂಥ ಹಾಗೂ ಹುಣ್ಣಿಮೆಗೆ 3 ದಿವಸ ಮೊದಲು ಬರುವಂಥ ತ್ರಯೋದಶಿ ತಿಥಿಯಲ್ಲಿ ಸಾಯಂಕಾಲ ವಿಶೇಷ ಅಂತ ಫಲಪಂಚಾಮೃತ ಅಭಿಷೇಕ ಹಾಗೂ ಹರಿದ್ರ ಕುಂಕುಮ ಗಂಧ ವಿಭೂತಿಯಿಂದ ಅಭಿಷೇಕವನ್ನು ಮಾಡಿ ಭಗವಂತನ ಆರಾಧನೆ ಮಾಡ್ತೀವಿ. ಗುರುಗಳೇ, ಶಿವನನ್ನು ಯಾಕೆ ಪೂಜೆ ಮಾಡಬೇಕು? ಶಿವನನ್ನು ಯಾಕೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಆಗಲೇ ನಾನು ಹೇಳಿದೆ, ಮನಸ್ಸು ಭಿನ್ನಾಭಿಪ್ರಾಯಗಳು, ನೀವು ಯಾರ ಹತ್ರ ಗಂಡ ಹೆಂಡತಿ ಇರ್ಬೋದು, ಅಪ್ಪ ಮಕ್ಕಳು ಇರ್ಬೋದು, ಅಮ್ಮ ಮಕ್ಕಳು ಇರ್ಬೋದು, ಆಮೇಲೆ ಹೊರಗಡೆ ನೀವು ಮಾಡುವಂಥ ವ್ಯವಹಾರದಲ್ಲಿ ಇರ್ಬೋದು, ಎಲ್ಲೇ ಹೋದರೂ ಕೂಡ ಭಿನ್ನಾಭಿಪ್ರಾಯಗಳು ಸಾಧಾರಣವಾಗಿ ಬರುತ್ತೆ. ಈಗ ಎಲ್ಲೋ ಒಂದೇ ಥರ ಥಿಂಕ್ ಮಾಡಲಿಕ್ಕೆ ಅವಳಿ ಜವಳಿ ಕೂಡ ಥಿಂಕ್ ಮಾಡೋದಿಲ್ಲ. ಅವಳಿ ಜವಳಿ ಮಕ್ಕಳು ಕೂಡ ಒಂದೇ ಥರ ಥಿಂಕ್ ಮಾಡೋದಿಲ್ಲ, ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು. ಆ ಭಿನ್ನಾಭಿಪ್ರಾಯಗಳನ್ನು ಈಶ್ವರನಿಗೆ ಅಭಿಷೇಕ ಮಾಡಿ ಈಶ್ವರನ ಬೇಡಿಕೊಂಡ್ರೆ ಭಿನ್ನಾಭಿಪ್ರಾಯಗಳು ಸರಿ ಹೊಂದಿ ಅನ್ಯೋನ್ಯತೆಯಿಂದ ಇರಲಿಕ್ಕೆ ಭಗವಂತ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರ ರುದ್ರಾಭಿಷೇಕವನ್ನು ಮಾಡಬೇಕು, ಈಶ್ವರನಿಗೆ ಆರಾಧನೆ ಮಾಡೋದು ಅದಕ್ಕೋಸ್ಕರ. ಈ ದೇವಸ್ಥಾನದಲ್ಲಿ ನೀವು ದಿನಾಲೂ ರುದ್ರಾಭಿಷೇಕ ಮಾಡ್ತೀವಿ. ಹೌದು, ನಿತ್ಯ ರುದ್ರಾಭಿಷೇಕ ಅನ್ನೋದನ್ನ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ನಿತ್ಯ ರುದ್ರಾಭಿಷೇಕ ಸುಮಾರು ಜನ ಭಕ್ತಾದಿಗಳು ಸೇವೆಗೆ ಅನುಗ್ರಹ ಮಾಡಿದ್ದಾರೆ. ನಾವು ನಿತ್ಯ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬವನ್ನು ಮಾಡ್ತೀವಿ. ಶಿವರಾತ್ರಿ ಹಬ್ಬದ ದಿವಸ ಬೆಳಗ್ಗೆ 6 ಗಂಟೆಗೆ ಅಭಿಷೇಕ ಶುರು ಮಾಡಿದರೆ ಮತ್ತೆ ಮಾರನೇ ದಿವಸ ಬೆಳಗ್ಗೆ 10 ಗಂಟೆ ತನಕನೂ ಒಂದು ದಿವಸವೆಲ್ಲ ಇದ್ದು ರಾತ್ರಿ ಎಲ್ಲ ಓಪನ್ ಇದ್ದು ಮಾರನೇ ದಿವಸ ಬೆಳಗ್ಗೆ 10 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ರಾತ್ರಿ
ಯಾಮದ ಪೂಜೆ ಅಂತ ವಿಶೇಷವಾದಂಥ ಯಾಮದ ಪೂಜೆಯನ್ನು ಮಾಡ್ತೀವಿ. ಯಾಮದ ಪೂಜೆ ಅಂತ ಹೇಳಿದ್ರೆ ಒಂದು ಯಾಮಕ್ಕೆ ಒಂದು ಅಭಿಷೇಕ, ಒಂದು ಅಲಂಕಾರ, ಒಂದು ಪೂಜೆ, ಒಂದು ಮಹಾಮಂಗಳಾರತಿ, ಆಮೇಲೆ ಮತ್ತೊಂದು ಯಾಮಕ್ಕೆ ಮತ್ತೊಂದು ಅಭಿಷೇಕ, ಮತ್ತೊಂದು ಅಲಂಕಾರ, ಮತ್ತೊಂದು ಪೂಜೆ, ಮತ್ತೊಂದು ಮಂಗಳಾರತಿ, ಹೀಗೆ 4 ಯಾಮಕ್ಕೂ ವಿಶೇಷವಾದಂಥ ಅಭಿಷೇಕವನ್ನು ಮಾಡಿಸ್ಕೊಂಡು ವಿಶೇಷವಾದಂಥ ಅಲಂಕಾರವನ್ನು ಕೂಡ ಮಾಡಿಸ್ಕೊಂಡು ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ ನಾವು ಈಶ್ವರನಿಗೆ. ಮಾರನೇ ದಿವಸ ಬೆಳಗ್ಗೆ ತನಕನೂ ರಾತ್ರಿ ಎಲ್ಲ ಜಾಗರಣೆ ಇದ್ದು ಬೆಳಗಿನ ತನಕನೂ ಪೂಜೆಯನ್ನು ಮಾಡ್ತೀವಿ. ಹಾಗೂ ಆ ದಿವಸ ವಿಶೇಷವಂತ ಭಜನೆ, ಅಹೋರಾತ್ರಿ ಭಜನೆಯನ್ನು ಕೂಡ ಮಾಡ್ತಾರೆ ದೇವಸ್ಥಾನದಲ್ಲಿ. ನಮ್ಮ ದೇವಸ್ಥಾನದವರೇ ಪಾಂಡುರಂಗ ಭಜನಾ ಮಂಡಳಿ ಅಂತೇಳಿ ಅವರ ಭಜನಾ ಮಂಡಳಿಯಿಂದ ಆ ದಿವಸ ವಿಶೇಷವಾದಂಥ ರಾತ್ರಿ ಎಲ್ಲ ಭಜನೆ ಇರುತ್ತೆ. ಅಹೋರಾತ್ರಿ ಪೂಜೆಯನ್ನು ಮಾಡ್ತೀವಿ. ಮಹಾಮಂಗಳಾರತಿ ಪೂಜೆ ಎಲ್ಲ ವಿಶೇಷವಾದಂಥ ಅಭಿಷೇಕ ನಡೆಯುತ್ತೆ. ಹಾಗೂ ಈಶ್ವರನಿಗೆ ಶಿವರಾತ್ರಿ ದಿವಸ ಭಸ್ಮಾರತಿ ಎನ್ನುವಂಥ ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡ್ತೀವಿ. ನೀವು ಮಹಾಕಾಲದಲ್ಲಿ ಈಶ್ವರನಿಗೆ ಭಸ್ಮಾಭಿಷೇಕ ಮಾಡ್ತಾರೆ. ಹಾಗೆ ನಾವು ಈಶ್ವರನಿಗೆ ಶಿವರಾತ್ರಿ ದಿವಸ ಒಂದು ಯಾಮದಲ್ಲಿ ಭಸ್ಮಾರತಿ ಎನ್ನುವಂಥ ವಿಶೇಷವಾದಂಥ ಪೂಜೆಯನ್ನು ಮಾಡ್ತೀವಿ ಭಗವಂತನಿಗೆ. ನಮ್ಮ ಸುಬ್ರಹ್ಮಣ್ಯ ದೇವರು ಬಾಲಸುಬ್ರಹ್ಮಣ್ಯ ಅಂತ ಈ ದೇವರಿಗೆ ಹೆಸರು. ಬಾಲಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಸಣ್ಣದಾಗಿರುವಂತಹ ಮಗುವಿನ ಅವಸ್ಥೆಯಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ. ಈ ದೇವರು ನಮಗೆ ಸಂತಾನವನ್ನ ವಿಶೇಷವಾಗಿ ಸಂತಾನವನ್ನ, ನಮ್ಮ ಸಂತಾನ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಭೇದವಿಲ್ಲ. ಹೆಣ್ಣು ಮಕ್ಕಳು ಹುಟ್ಟಿದ್ರು ಕೂಡ ಸಂತಾನವೇ, ಗಂಡು ಮಕ್ಕಳು ಹುಟ್ಟಿದ್ರು ಕೂಡ ಸಂತಾನವೇ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಹಾಗೆ ಇರಬೇಕು ಕೂಡ. ಆದರೆ ಗಂಡು ಸಂತಾನವಾದರೆ ನಮ್ಮ ಮನೆತನ ಮುಂದಕ್ಕೆ ಹೋಗುತ್ತೆ ಅನ್ನೋದೊಂದು ಭಾವನೆ ಹೇಗಿದ್ರೂ ಇದೆ, ಎಲ್ಲರಿಗೂ ಇದೆ. ಹೆಣ್ಣು ಸಂತಾನವಾದರೆ ಹೆಣ್ಣು ನಮ್ಮ ಮನೆಯಿಂದ ಬೇರೆ ಮನೆಗೆ ಹೋಗ್ತಾರೆ, ನಮ್ಮ ಸಂಸಾರ ಮುಂದಕ್ಕೆ ಹೋಗೋದಿಲ್ಲ ಅಂತ. ಹಾಗಾಗಿ ಗಂಡು ಮಕ್ಕಳಿಗೋಸ್ಕರವಾಗಿ ಸಂಕಲ್ಪ ಮಾಡೋರು ಅಥವಾ ಮಕ್ಕಳೇ ಆಗದಿದ್ದವರು ಸಂಕಲ್ಪ ಮಾಡ್ಕೊಳ್ಳೋರು ಇರ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆಲ್ಲರಿಗೂ ಸಂತಾನವನ್ನು ಅನುಗ್ರಹ ಮಾಡ್ತಾನೆ. ಆತನಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ, ಏನಾದರೂ ದೋಷವಿದ್ದರೆ, ಮದುವೆ ಮಾಡ್ಕೊಂಡ ಮೇಲೂ ಆಗಲಿಲ್ಲ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಎಲ್ಲೂ ತೋರಿಸಿದ್ರು ಕೂಡ ಅನುಗ್ರಹವಾಗ್ತಾ ಇಲ್ಲ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಬೇಕು. ಹೇಗೆ ನಾವು ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಆಶ್ಲೇಷ ಬಲಿಯ ಪೂಜೆಯನ್ನು ಮಾಡ್ತೀವಿ. ಮಾಡುವಂಥ ಪೂಜೆಯಲ್ಲಿ ಪಾಲ್ಗೊಂಡು ಭಗವಂತನಿಗೆ ವಿಶೇಷವಾದಂಥ ಆರಾಧನೆ, ಅಭಿಷೇಕ, ಪೂಜೆಯನ್ನು ಮಾಡಿಸಿ ಅವನನ್ನು ಬೇಡಿಕೊಂಡ್ರೆ ಭಗವಂತ ಅತಿ ಶೀಘ್ರವಾಗಿ ಸಂತಾನವನ್ನು ಅನುಗ್ರಹ ಮಾಡ್ತಾನೆ ಭಗವಂತ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಇನ್ನೂ ಬರೀ ಸಂತಾನವನ್ನೇ ಮಾತ್ರ ಅಲ್ಲ, ಚರ್ಮವ್ಯಾಧಿ ಅಂತ ಏನು ಹೇಳ್ತೀವಿ, ಆ ಚರ್ಮವ್ಯಾಧಿಯನ್ನು ಕೂಡ ಭಗವಂತ ವಿಶೇಷವಾದ ನಿವಾರಣೆ ಮಾಡಿಕೊಡ್ತಾನೆ. ಅನುಗ್ರಹ ಮಾಡಿ ಆ ಚರ್ಮವ್ಯಾಧಿಯನ್ನು ನಿವಾರಣೆ ಮಾಡ್ತಾನೆ. ಆಮೇಲೆ ಬರೀ ಚರ್ಮವ್ಯಾಧಿ ಅಲ್ಲ, ಸರ್ಪದೋಷ ಅಂತ ಜಾತಕದಲ್ಲಿರುತ್ತೆ. ಆ ಸರ್ಪದೋಷವನ್ನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ ಅವನನ್ನು ಬೇಡಿಕೊಂಡ್ರೆ ಸರ್ಪದೋಷವನ್ನು ಕೂಡ ಭಗವಂತ ಅನುಗ್ರಹ ಮಾಡಿ ನಿವಾರಣೆ ಮಾಡಿ ಕೊಡ್ತಾನೆ. ಈ ಸರ್ಪದೋಷಕ್ಕೆ ಇಲ್ಲೇನು ಪೂಜೆ ಮಾಡಿಸಲಾಗುತ್ತೆ ಸರ್? ಹೌದು, ಸರ್ಪದೋಷಕ್ಕೆ ವಿಶೇಷವಾದಂಥ ಆಶ್ಲೇಷ ಬಲಿಯನ್ನು ಮಾಡ್ತೀವಿ ನಾವು. ಅದಕ್ಕೋಸ್ಕರವಾಗಿ ಸರ್ಪದೋಷ ನಿವಾರಣೆಗೋಸ್ಕರವಾಗಿ ಮಾಡುವಂಥದ್ದು. ಹಾಗೂ ತಿಂಗಳಿಗೆ 2 ಬಾರಿ ಷಷ್ಠಿ ಪೂಜೆಯನ್ನು ಮಾಡ್ತೀವಿ. ಶುಕ್ಲ ಪಕ್ಷದಲ್ಲಿ 1 ಬಾರಿ, ಕೃಷ್ಣ ಪಕ್ಷದಲ್ಲಿ 1 ಬಾರಿ ಷಷ್ಠಿ ಪೂಜೆಯನ್ನು ಮಾಡ್ತೀವಿ. ಆ ಸಮಯದಲ್ಲಿ ಕೂಡ ಭಗವಂತನ ಆರಾಧನೆ ಮಾಡಿಕೊಂಡ್ರೆ ಇರುವಂಥ ಏನಾದರೂ ಸಣ್ಣ ಪುಟ್ಟಂತ ಇರುವಂತಹ ದೋಷಗಳನ್ನು ಕೂಡ ಭಗವಂತ ನಿವಾರಣೆ ಮಾಡಿ ಅನುಗ್ರಹವನ್ನು ಮಾಡ್ತಾನೆ. ಚರ್ಮ ದೋಷ ಇದ್ದವರು ಇಲ್ಲಿ ಬರ್ಬೋದು ಅಂತ ಹೇಳಿದ್ರೆ ಅವ್ರು ಬಂದು ಏನ್ ಮಾಡ್ಬೇಕು? ಇಲ್ಲಿ ಅರಿಶಿನವನ್ನು ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿದರೆ, ಅಥವಾ ಆಮೇಲೆ ಅಭಿಷೇಕವನ್ನು ಮಾಡಿಸಿ ಹಳದಿ ಬಟ್ಟೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಭಗವಂತ ಸಾಧ್ಯವಾದಷ್ಟು ಬೇಗ ಚರ್ಮವ್ಯಾಧಿಯನ್ನು ನಿವಾರಣೆ ಮಾಡಿ ಅನುಗ್ರಹವನ್ನು ಮಾಡ್ತಾನೆ. ಗುರುಗಳೇ, ಭಕ್ತಾದಿಗಳನ್ನ ರಕ್ಷಕ, ಶಕ್ತಿ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ. ಪುಟ್ಟಾಣಿ ಮಕ್ಕಳು ಸಹ ಜೈ ಹನುಮಾನ್ ಅಂತ ಹೇಳ್ತಾರೆ. ದೇವಸ್ಥಾನ ಅಂದ್ರೆ ಇಷ್ಟೆಲ್ಲ ದೇವರುಗಳ ಮಧ್ಯೆ ಆಂಜನೇಯ ಸ್ವಾಮಿ ಇದ್ದಾನೆ, ಹೇಳಿ. ಆಂಜನೇಯ ಸ್ವಾಮಿನ ನಾವು ಹನುಮಾನ್ ಚಾಲಿಸವನ್ನು ಭಜನೆಯನ್ನು ಮಾಡಿಕೊಂಡು ಮಕ್ಕಳಿಗೆ ರಕ್ಷಣೆಯನ್ನು ಕೊಡ್ತೀವಿ. ಮಕ್ಕಳಿಗೆ ಏನಾದರೂ ಭಯ ಆಗೋದಿದ್ರೆ ಅಥವಾ ಗಾಳಿ ಸೋಕೋದು ಅಂತೆಲ್ಲ ಆಗುತ್ತೆ. ಆ ಗಾಳಿ ಸೋಕೋದೆಲ್ಲ ಆದಾಗ ಭಗವಂತನಿಗೆ ಒಂದು ತಾಯ್ತವನ್ನು ಇಟ್ಟುಕೊಂಡು ಅದಕ್ಕೆ ತಾಯ್ತದಲ್ಲಿ ಆ ರಾಮ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ, ರಾಮ ಮಂತ್ರದಿಂದ ಹನುಮಾನ್ ಚಾಲಿಸವನ್ನು ಕೂಡ ರಕ್ಷಣಾ ಮಂತ್ರಣವಾಗಿ ಜಪ ಮಾಡಿ ಅದನ್ನು ಆಂಜನೇಯನ ಅನುಗ್ರಹದಿಂದ, ರಾಮನ ಅನುಗ್ರಹದಿಂದ ಮಕ್ಕಳಿಗೆ ಕೊಟ್ಟರೆ ಮಕ್ಕಳಿಗಿರುವಂಥ ಬಾಲಗ್ರಹ ಅಥವಾ ಹೆದರಿಕೆ, ಗಾಳಿ ದೋಷ ಇದೆಲ್ಲವನ್ನು ನಿವಾರಣೆ ಮಾಡಿ ಆಂಜನೇಯ ಅನುಗ್ರಹ ಮಾಡ್ತಾನೆ. ಆಮೇಲೆ ಈ ದೇವಸ್ಥಾನದಲ್ಲಿ ಭಗವಂತ ಆಂಜನೇಯನ ಹೆಸರು ಅಭಯಾಂಜನೇಯ ಅಂಥೇಳಿ. ಅಭಯ ಅಂತ ಹೇಳಿದ್ರೆ ಭಯ ನಿಮಗೆ ಆಗದೇ ಇದ್ದ ಹಾಗೆ ಆಂಜನೇಯ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ಭಯ ಆಗದೇ ಇದ್ದ ಹಾಗೆ ಸದಾ ಜೊತೆಯಲ್ಲಿದ್ದು ನಿಮಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಈ ಆಂಜನೇಯನಿಗೆ ಪ್ರತಿ ವರ್ಷದಲ್ಲಿ 2 ಬಾರಿ, 1 ಬಾರಿ ಅಂತ ಹೇಳಿದ್ರೆ ಹನುಮೋತ್ಸವ, ರಾಮೋತ್ಸವ ಆಗುತ್ತಲ್ಲ, ಚೈತ್ರ ಮಾಸದಲ್ಲಿ ರಾಮೋತ್ಸವ ಆಗುತ್ತೆ. ರಾಮೋತ್ಸವ ಆದಮೇಲೆ ನವಮಿ ಕಳೆದು ದಶಮಿ ದಿವಸದಿಂದ ಹನುಮೋತ್ಸವವನ್ನು ಮಾಡ್ತೀವಿ, ಪ್ರತಿ ವರ್ಷವೂ ಮಾಡ್ತೀವಿ. ಆಮೇಲೆ ಹನುಮ ಜಯಂತಿ ಪ್ರತಿ ವರ್ಷವೂ ವಿಶೇಷವಾದಂಥ ಅಭಿಷೇಕ ಅಲಂಕಾರಗಳಿಂದ ಕೂಡಿದ
ಹನುಮ ಜಯಂತಿಯನ್ನು ಕೂಡ ಮಾಡ್ತೀವಿ. ಆ ದಿವಸ ವಿಶೇಷ ರಾಮನಿಗೂ ಕೂಡ ಅಭಿಷೇಕ ಪೂಜೆ ಮಹಾಮಂಗಳಾರತಿ ಎಲ್ಲ ಆಗಿ ಆಮೇಲೆ ಹನುಮಂತನಿಗೆ ಉತ್ಸವ ಆಗುತ್ತೆ. ವರ್ಷದಲ್ಲಿ 2 ಬಾರಿ ವಿಶೇಷವಾದಂಥ ಪೂಜೆಯನ್ನು ಮಾಡ್ತೀವಿ. ಹಾಗೂ ವೈಕುಂಠ ಏಕಾದಶಿ ದಿವಸ ಆಂಜನೇಯನಿಗೆ ತಿರುಪತಿಯ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಅಲಂಕಾರವನ್ನು ಮಾಡಿ ಆ ದಿವಸ ವಿಶೇಷವಂತ ಪೂಜೆಯನ್ನು ಮಾಡ್ತೀವಿ ಆಂಜನೇಯನಿಗೆ. ಇಲ್ಲಿ ಮಹಾವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ನಾನು ಆಗಲೇ ಹೇಳಿದೆ, ಆಂಜನೇಯ ಮತ್ತು ಶನೇಶ್ವರ ಸ್ವಾಮಿ ಅನುಗ್ರಹಕ್ಕೋಸ್ಕರವಾಗಿ ಭಕ್ತಾದಿಗಳ ಅನುಗ್ರಹಕ್ಕೋಸ್ಕರವಾಗಿ ಬಂದಿದ್ದಾರೆ ಅಂತೇಳಿ. ಬಂದಂತಹ ದೇವರಲ್ಲಿ ಶನಿ ಮಹಾತ್ಮ, ಶನೇಶ್ವರ ಅಂತ ಹೇಳೋದು. ಶನೇಶ್ವರ ಅಂತ ಹೇಳಿದ್ರೆ ಶನಿ ಅಂದರೆ ನಿಧಾನ, ಚರ ಅಂದರೆ ಚಲಿಸುವವನು ಅಂಥೇಳಿ, ನಿಧಾನವಾಗಿ ಚಲಿಸುವವನು ಅಂತ. ಜೊತೆಯಲ್ಲಿ ಕಷ್ಟವನ್ನು ಕೊಟ್ಟುಕೊಂಡೇ ಚಲಿಸ್ತಾನೆ ಅಂಥೇಳಿ. ಕಷ್ಟ ಯಾರಿಗೆ ಕೊಡ್ತಾನೆ ಅಂತ ಹೇಳಿದ್ರೆ ದುಷ್ಟಬುದ್ಧಿಗಳು, ದುರಹಂಕಾರಗಳು, ದುರಭ್ಯಾಸಗಳು ಇವೆಲ್ಲ ಇದ್ದವರಿಗೆ ಕಷ್ಟ ಮಹಾತ್ಮ ಯಾವಾಗಲೂ ಕೊಡ್ತಾನೆ. ಯಾವಾಗಲೂ ಅದು ಯಾವಾಗ ಬಿಡ್ತಾರೋ ಅಲ್ಲಿ ತನಕ ಕೊಡ್ತಾನೆ ಇರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಅವನು ಬಂದರೆ ಹೋಗೋದು ನಿಧಾನ. ಎಷ್ಟು ನಿಧಾನ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ದಿವಸ ಕಳೆದು ಹೋದರೆ ಅವನಿಗೆ 10 ನಿಮಿಷ ಕೂಡ ಕಳೆಯೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ಎಷ್ಟು ನಿಧಾನವಾಗಿ ಚಲಿಸ್ತಾನೆ. ಅಂದರೆ ಕಷ್ಟ ಜಾಸ್ತಿ ಆಗೋದ್ರಿಂದ ನಮಗೂ ಕೂಡ ಸಮಯ ಕಳೆಯೋದಿಲ್ಲ. ಇನ್ನೂ ಕಷ್ಟ ಅನ್ನೋ ಹಾಗಾಗುತ್ತೆ. ಹಾಗಾಗಿ ಶನೇಶ್ವರನಿಗೆ ದೋಷ ನಿವಾರಣೆಗೋಸ್ಕರವಾಗಿ ನಾವು ದೇವಸ್ಥಾನದಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಅಮಾವಾಸ್ಯೆ ದಿವಸ ಶನಿ ಮಹಾತ್ಮನಿಗೆ ವಿಶೇಷವಾದಂಥ ಎಣ್ಣೆ ಅಲ್ಲಿ ಅಂತ ಹೇಳಿದ್ರೆ ಎಳ್ಳಿನ ಎಣ್ಣೆಯಿಂದ ಅಭಿಷೇಕವನ್ನು ಮಾಡ್ತೀವಿ. ಎಳ್ಳಿನಿಂದ ಕೂಡಿದಂಥ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡ್ತೀವಿ. ಬೆಳಗ್ಗೆ ಶನಿ ಮಹಾತ್ಮನಿಗೆ ಅನುಗ್ರಹ ಮಾಡಲಿ, ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂಥೇಳಿ ಶನಿ ಶಾಂತಿ ಹೋಮವನ್ನು ಬೆಳಗ್ಗೆ ಹೋಮವನ್ನು ಮಾಡ್ತೀವಿ. ಜೊತೆಯಲ್ಲಿ ನವಗ್ರಹ ಹೋಮವನ್ನು ಕೂಡ ಮಾಡಿಕೊಂಡು ಆಂಜನೇಯನು ಕೂಡ ವಿಶೇಷವಂತಹ ಹವಿಸ್ಸನ್ನು ಕೊಟ್ಟು ಶನಿ ಮಹಾತ್ಮನಿಗೆ ಎಳ್ಳಿನಿಂದ ಕೂಡಿದಂಥ ಹೋಮವನ್ನು ಮಾಡ್ತೀವಿ. ಪ್ರತಿ ಅಮಾವಾಸ್ಯೆಗೂ ಒಮ್ಮೆಯಾಗಿ ಹೋಮವನ್ನು ಮಾಡ್ತೀವಿ ಶನಿ ಮಹಾತ್ಮನಿಗೆ. ಅಂದ್ರೆ ತಿಂಗಳಿಗೆ ಒಮ್ಮೆ ಏನು ಹೋಮ ಮಾಡ್ತೀರಾ? ಆ ಸಂದರ್ಭದಲ್ಲೇ ಭಕ್ತಾದಿಗಳು ಹೇಳ್ಬೋದು ನಮಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ ಹೋಮ ಆಗಲಿ ಅಂತ ಹೇಳಿ. ತಿಂಗಳಿಗೊಮ್ಮೆ ಹೇಳಬೇಕು ಅಂತ ಏನೂ ಇಲ್ಲ. ನಿಮಗೆ ಕಷ್ಟ ಬಂದಾಗ ಭಗವಂತನಿಗೆ ವಿಶೇಷವಂತ ಅಭಿಷೇಕವನ್ನು ಮಾಡಬೇಕು ನಾವು ಅಂತ ಹೇಳಿದ್ರೆ, ಮಾಡಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಭಗವಂತನಿಗೆ ನಾವು ವಿಶೇಷವಂತ ಅಭಿಷೇಕವನ್ನು ಅವರ ಹೆಸರಲ್ಲಿ ಮಾಡಿಕೊಡ್ತೀವಿ. ಅವರ ದೋಷ ನಿವಾರಣೆಗೋಸ್ಕರವಾಗಿ ಭಗವಂತನಿಗೆ ವಿಶೇಷವಂತ ಅಭಿಷೇಕವನ್ನು ಮಾಡಿ ಅವರಿಗೆ ಅನುಗ್ರಹ ಮಾಡಿಕೊಡ್ತೀವಿ. ಗುರುಗಳು, ಶನಿ ಅಂತಂದ್ರೆ ಶನಿ ಕಾಟ ಅಪ್ಪ, ಏನಾಯ್ತೋ ಏನೋ, ಬರೀ ಶನಿ ಕಾಟ ಇದೆ, ಜೀವನದಲ್ಲಿ ಏನೂ ಮುಂದೆ ಹೋಗೋಕೆ ಆಗ್ತಾ ಇಲ್ಲ, ಇಂಥವ್ರಿಗೆಲ್ಲ ಹತ್ರನೇ ಶನಿ ದೇವಸ್ಥಾನ ಇದೆ, ಏನು ಹೇಳ್ತೀರಾ? ಶನಿ ಮಹಾತ್ಮ ತೊಂದರೆ ತುಂಬ ಜಾಸ್ತಿ ಮಾಡ್ತಾ ಇದ್ದಾನೆ. ತುಂಬ ಕಷ್ಟವಾಗ್ತಿದೆ ನಮಗೆ. ತುಂಬ ಕಷ್ಟ ಅಂತ ಹೇಳಿದ್ರೆ ಸಾಲದಲ್ಲಿದ್ದೇವೆ, ಮನೆ ಬಾಡಿಗೆ ಕಟ್ಟೋದು ಕಷ್ಟ, ಕೆಲಸ ಸಿಗ್ತಿಲ್ಲ, ಈ ಥರದ್ದೆಲ್ಲ ಪರಿಸ್ಥಿತಿ ಇದ್ದಾಗ ಭಗವಂತನಿಗೆ ವಿಶೇಷವಾದಂಥ ಕಬ್ಬಿಣ ದಾನವನ್ನು ಮಾಡಬೇಕು. ಕಬ್ಬಿಣವನ್ನು ದಾನ ಮಾಡಬೇಕು. ಕಬ್ಬಿಣದ ಅಂತ ಹೇಳಿದ್ರೆ ಬರೀ ಕಬ್ಬಿಣ ಕೊಡೋಷ್ಟೊತ್ತಿಗೆ ಕಬ್ಬಿಣದ ಬಾಂಡ್ಲಿಯನ್ನು ಕೊಡಿ ಅಂತ ಹೇಳ್ತೀವಿ ನಾವು. ಕಬ್ಬಿಣದ ಬಾಂಡ್ಲಿಯಲ್ಲಿ ಬರೀ ಬಾಂಡ್ಲಿ ಕೊಡೋದಕ್ಕಿಂತ ಅದರಲ್ಲಿ ಎಳ್ಳಿನ ಎಣ್ಣೆಯನ್ನು ಹಾಕಿ ಕೊಡಿ. ಬರೀ ಎಳ್ಳೆಣ್ಣೆ ಕಬ್ಬಿಣ ಬಾಂಡ್ಲಿ ಮಾತ್ರ ಕೊಡಿ ಅಂತ ಹೇಳಿದಾಗ ಎಣ್ಣೆಯಲ್ಲಿ ಮುಖವನ್ನು ನೋಡಿ, ನಿಮ್ಮ ಮುಖವನ್ನು ನೋಡಿ, ನಿಮ್ಮಲ್ಲಿರುವಂಥ ದೋಷ ಆ ಎಣ್ಣೆಯಲ್ಲಿ ಸೇರಿಕೊಳ್ಳಿ. ಕಬ್ಬಿಣದಲ್ಲಿ ಆ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿ ಇಲ್ಲಿ ಶನಿ ಮಹಾತ್ಮನಿಗೆ ಕೊಡಿ, ದಾನ ಕೊಡಿ ಅಂತ ಹೇಳ್ತೀವಿ ನಾವು. ಹಾಗೆ ದಾನ ಕೊಟ್ಟಾಗ ಭಗವಂತ ಇರುವಂಥ ತುಂಬ ಆಗದೇ ಇರುವಂಥ ದೋಷ ತೊಂದರೆ ಕೊಟ್ಟಾಗ ಸ್ವಲ್ಪ ಉಸಿರಾಡುವ ಹಾಗೆ, ಸ್ವಲ್ಪ ಅನುಕೂಲ ಮಾಡುವ ಹಾಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ಶನಿ ಮಹಾತ್ಮ ಅನುಗ್ರಹವನ್ನು ಎಲ್ಲರಿಗೂ ಮಾಡಲಿ. ಭಗವಂತ ಸದಾ ಜೊತೆಲಿದ್ದು ತೊಂದರೆಗಳನ್ನು ಸ್ವಲ್ಪ ಕಮ್ಮಿ ಕೊಡಲಿ ಅಂತ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ. ಗುರುಗಳು, ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ನವಗ್ರಹ ಇದ್ದೇ ಇರುತ್ತೆ, ನವಗ್ರಹ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಪ್ರಾಮುಖ್ಯತೆ ಏನು? ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಸಪತ್ನೀಕರಾಗಿ ನವಗ್ರಹಗಳಿದ್ದಾರೆ. ಮೊದಲು ನಾವು ಕೂಡ ದೇವಸ್ಥಾನದಲ್ಲಿ ಬರೀ ನವಗ್ರಹಗಳನ್ನೇ ತಂದಿದ್ವಿ. ಅದು ಯಾಕೋ ನಮಗೂ ಸರಿ ಬರಲಿಲ್ಲ, ನಮಗೂ ಭಕ್ತಾದಿಗಳಿಗೆ ಅನುಗ್ರಹ ಮಾಡ್ತಾರೆ ಅಂತ ಅನಿಸ್ತಿಲ್ಲ. ಹಾಗಾದ್ರಿಂದ ಸಪತ್ನೀಕರಾಗಿ ನವಗ್ರಹಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಿಮಗೆ ನವಗ್ರಹದಲ್ಲಿ ಶನಿ ಮಹಾತ್ಮನ ಮಾತ್ರ ಕಾಟ ಅಂತ ಅನಿಸೋ ಹಾಗಿದ್ರೆ, ಶನಿ ಮಹಾತ್ಮನ ಪೂಜೆಯನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ ಬರೀ ಶನಿ ಮಹಾತ್ಮನ ಪೂಜೆಯನ್ನು ಮಾಡಿ ನವಗ್ರಹಗಳನ್ನು ಕಾಟ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಶನಿ ಮಹಾತ್ಮನ ಕಾಟ ತಪ್ಪಿಸ್ಕೊಳ್ಳಿಕ್ಕೆ ಆಗೋಲ್ಲ. ವಿಶೇಷವಾದಂಥ ಎಲ್ಲ ನವಗ್ರಹಗಳನ್ನು ಆರಾಧನೆ ಮಾಡಿಕೊಂಡು ಎಲ್ಲ ನವಗ್ರಹಗಳ ಅನುಗ್ರಹವನ್ನು ಬೇಡಿ ಆಮೇಲೆ ಶನೇಶ್ವರನ ಪೂಜೆ ಮಾಡಿಕೊಂಡ್ರೆ ಶನಿ ಮಹಾತ್ಮನಿಂದ ಹಿಡಿದು ಎಲ್ಲ ಗ್ರಹಗಳ ಅನುಗ್ರಹ ಮಾಡ್ತಾರೆ. ಹಾಗಾದ್ರಿಂದ ನಾವು ಶನಿ ಮಹಾತ್ಮನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮೊದಲೇ ಸಪತ್ನೀಕರಾಗಿ ನವಗ್ರಹಗಳನ್ನು ಆರಾಧನೆ ಮಾಡಿ ಅವರನ್ನು ಒಲಿಸ್ಕೊಂಡು ಅವರಿಂದ ಪ್ರೇರೇಪಿತವಾಗಿ ನವ ಶನೇಶ್ವರನ ಹಾಗೂ ಆಂಜನೇಯನ ದೇವಸ್ಥಾನವನ್ನು ಕಟ್ಟಿದ್ದೀವಿ. ಹಾಗೆ ಅವರೆಲ್ಲ ಅನುಗ್ರಹ ಮಾಡಲಿ. ನವಗ್ರಹಗಳನ್ನು ನೀವು ಪ್ರದಕ್ಷಿಣೆ ಮಾಡಬೇಕಾದ್ರೆ ಎಲ್ಲ ಗ್ರಹಗಳು
ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಕೇಳಿದ್ರೆ ಎಲ್ಲ ದೇವರುಗಳು ನಾವು ಬಲಗಡೆಯಿಂದ ಪ್ರದಕ್ಷಿಣೆ ಶುರು ಮಾಡಿ ಎಡಗಡೆಯಿಂದ ಹೊರಗಡೆ ಬರೆದು ನಮಸ್ಕಾರ ಮಾಡ್ತೀವಿ. ಹಾಗೆ ಮಾಡಬೇಕು, ಆಯ್ತಾ. ಇಲ್ಲಿ ರಾಹು ಮತ್ತು ಕೇತುಗಳಿಗೆ ಎಲ್ಲ ಗ್ರಹಗಳು ಸೇರಿಸಿ ರಾಹು ಮತ್ತು ಕೇತುಗಳಿಗೆ ಮಾತ್ರ ಪ್ರದಕ್ಷಿಣೆ ಮಾಡಲಿಕ್ಕಿಲ್ಲ, ಅಪ್ರದಕ್ಷಿಣೆ ಅಂತ ಹೇಳಿದ್ದಾರೆ. ಅಪ್ರದಕ್ಷಿಣೆ ಅಂತ ಹೇಳಿದ್ರೆ ನಾವು ಹೊರಗಡೆ ಶುರು ಮಾಡಬೇಕಾದ್ರೆ ಎಡಗಡೆಯಿಂದ ಶುರು ಮಾಡಿ ಪ್ರದಕ್ಷಿಣೆ ಮಾಡ್ಕೊಂಡು ಈ ಕಡೆಯಿಂದ ಬರಬೇಕು. ದೇವರಿಗೆ ಎಡಗಡೆ, ನಮ್ಮ ಬಲಗಡೆ ಅಲ್ಲ. ಪ್ರದಕ್ಷಿಣೆ ಮಾಡಬೇಕಾದ್ರೆ ದೇವರಿಗೆ ಬಲಗಡೆಯಿಂದ ಶುರು ಮಾಡಿ ದೇವರಿಗೆ ಎಡಗಡೆಯಿಂದ ಬಂದರೆ ಪ್ರದಕ್ಷಿಣೆ ಆಗುತ್ತೆ. ಯಾವಾಗ ದೇವರಿಗೆ ಎಡಗಡೆ ಕೈಯಿಂದ ಶುರು ಮಾಡಿ ಬಲಗಡೆ ಕೈಯಿಂದ ಬಂದರೆ ಅದು ಅಪ್ರದಕ್ಷಿಣೆ ಆಗುತ್ತೆ. ಭಗವಂತನಿಗೆ ರಾಹು ಮತ್ತು ಕೇತುಗಳಿಗೆ ವಿಶೇಷವಾದಂಥ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಹಾಗೆ ಆ ಎಲ್ಲ ಗ್ರಹಗಳನ್ನು ಬೇಡಿ ಶನಿ ಮಹಾತ್ಮನ ಬೇಡಿದ್ರೆ ಶನಿ ಮಹಾತ್ಮ ಕೂಡ ಅನುಗ್ರಹ ಮಾಡ್ತಾನೆ. ಹಾಗೂ ಬೇರೆ ಗ್ರಹಗಳಿಂದ ನಿಮಗೆ ತೊಂದರೆ ಇದ್ದರೂ ಕೂಡ ಶನಿ ಮಹಾತ್ಮನ ಪ್ರೇರೇಪಿತವಾಗಿ ಎಲ್ಲ ಗ್ರಹಗಳು ತೊಂದರೆ ನಿವಾರಣೆ ಮಾಡಿಕೊಡ್ತಾರೆ. ಮೂಲ ಗಣಪತಿ ಅಂತ ಹೇಳಿದ್ರೆ ಗಣಪತಿಯ ಮೂಲ ಅಲ್ಲ, ನಮ್ಮ ದೇವಸ್ಥಾನಕ್ಕೆ ಈ ಜಾಗಕ್ಕೆ ಮೊದಲು ಬಂದಂತಹ ಗಣಪತಿ. ಈ ಗಣಪತಿಯಿಂದ ಅನುಗ್ರಹವಾಗಿ ಇಷ್ಟು ದೊಡ್ಡ ಬೃಹದಾಕಾರವಾದಂತಹ ದೇವಸ್ಥಾನ ನವಗ್ರಹಗಳ ಸಮೇತವಾಗಿ ನಾಗದೇವ ಸಮೇತವಾಗಿ ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ, ಶನೇಶ್ವರ ಎಲ್ಲ ದೇವರುಗಳು ಬಂದು ಅನುಗ್ರಹ ಮಾಡಲಿಕ್ಕೆ ಮೂಲ ಕಾರಣನಾದಂಥ ಗಣಪತಿ ಮೂಲ ಗಣಪತಿ. ಈತ ವಿಶೇಷವಾದಂತಹ ಬೆಣ್ಣೆ ಅಲಂಕಾರವನ್ನು ಗಣಪತಿಗೆ ಮಾಡಿಸ್ತಾರೆ, ಭಕ್ತಾದಿಗಳು ಮಾಡಿಸಿದ್ರೆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಎಲ್ಲರಿಗೂ ಅಂತ ಹೇಳಿದ್ರೆ ಬೆಣ್ಣೆ ಅಲಂಕಾರ ಮಾಡಿಸಿದಂತಹ ಭಕ್ತಾದಿಗಳಿಗೆ ವಿಶೇಷವಾದಂಥ ಅನುಗ್ರಹ, ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಹಾಗೆ ರೋಡಲ್ಲಿ ಹೋಗೋರು ಕೂಡ ಈ ಗಣಪತಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅವರು ಕೂಡ ಭಗವಂತ ಅನುಗ್ರಹವನ್ನು ಮಾಡಿ ವಿಶೇಷವಾದಂಥ ಆಶೀರ್ವಾದವನ್ನು ಮಾಡ್ತಾನೆ. ಹಾಗೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ ಮೇಲೆ ಕೂಡ ಈ ಗಣಪತಿಗೆ ನಮಸ್ಕಾರ ಮಾಡದೆ ಹೋದರೆ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾದ್ರಿಂದ ಈ ದೇವಸ್ಥಾನಕ್ಕೂ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಭಕ್ತಾದಿಗಳ ವಾಡಿಕೆ. ಭಗವಂತನ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾನೆ. ವಿಶೇಷವಾಗಿ ಇಲ್ಲಿ ಕಿಂಡಿ ತೆಗ್ದಿದ್ದೀರಾ ಅಂದ್ರೆ ಹೋಗೋರು ಕೂಡ ದರ್ಶನ ಮಾಡ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ಇಲ್ಲೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರ ಆಫೀಸಿಗೆ ಹೋಗಿ ಎಲ್ಲ ರೆಡಿ ಹಾಕೊಂಡು ಹೋಗ್ತಿರ್ತಾರೆ, ಅಂಥವರಿಗೆ ಒಳಗಡೆ ಬಂದು ಶೂ ಬಿಚ್ಚಿ ನಮಸ್ಕಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಪೇಷನ್ಸ್ ಇರೋದಿಲ್ಲ. ಅಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ಅನುಗ್ರಹ ಮಾಡಿ. ಗಣಪತಿಯ ಸ್ತುತಿ ಯಾವುದೇ ಕಾರ್ಯ ಮಾಡ್ಬೇಕಂದ್ರೆ ಮೊದಲು ಗಣೇಶನ ಆಶೀರ್ವಾದ ಇರಬೇಕು. ಯಾವುದೇ ವಿಘ್ನ ಬರಬಾರ್ದು ಅಂದ್ರೆ ಗಣಪತಿಯ ಆಶೀರ್ವಾದ ನಮಗಿರ್ಬೇಕು ಅಂತ ಹೇಳ್ತಾರೆ. ಇದು ಮೊದಲೇ ಶ್ರೀ ಮಹಾವರಸಿದ್ಧಿ ವಿನಾಯಕ. ಏನ್ ಹೇಳ್ತೀರಾ, ಯಾಕೆ ಮೊದಲು ಗಣೇಶನ ಆರಾಧನೆ ಆಗತ್ತೆ? ಪ್ರತಿಯೊಂದು ಕಾರ್ಯದಲ್ಲೂ ಗಣಪತಿಯ ವಿಘ್ನ ನಿವಾರಕ ಅಂತ ಹೇಳ್ತೀವಲ್ಲ ನಾವು, ವಿಘ್ನವನ್ನ ನಿವಾರಣೆ ಮಾಡ್ತಾನೆ ಅಂತ. ಈಗ ನಾವು ಉದಾಹರಣೆಗೆ ಒಂದು ವಾಹನವನ್ನು ಖರೀದಿ ಮಾಡಲಿಕ್ಕೆ ಹೋಗ್ತೀವಿ. ನಮ್ಮ ನಕ್ಷತ್ರದ ಪ್ರಕಾರ, ನಮ್ಮ ರಾಶಿಯ ಪ್ರಕಾರ ನಮಗೊಂದು ಬಿಳಿಯ ವಾಹನ, ಬಿಳಿಯ ಕಲರ್ ಇರುವಂತಹ ವಾಹನ ನಮಗೆ ಅನುಗ್ರಹವಾಗುತ್ತೆ, ನಮಗೆ ಆಗಿ ಬರುವ ಹಾಗಿರುತ್ತೆ. ನಾವಲ್ಲಿ ಹೋದಾಗ ನಮಗೇನೋ ಕಪ್ಪು ಕಲರ್ ಇರುವಂತಹ ವಾಹನ ನಮಗೆ ತುಂಬಾ ಖುಷಿ ಆಗುತ್ತೆ, ಆ ವಾಹನ ತಗೊಳ್ಬೇಕು ಅಂತ. ಹಾಗೆ ತಗೊಂಡು ಬಂದುಬಿಡ್ತೀವಿ. ತಗೊಂಡು ಬಂದ ಮೇಲೆ ಅದರಿಂದ ಸಣ್ಣದಾಗಿರುವಂತಹ ತೊಂದರೆಗಳು, ಆವಾಗ ಬೀಳುವಂಥದ್ದು, ಏಳುವಂಥದ್ದು, ತೊಂದರೆ ಆಗುವಂಥದ್ದು, ಗಾಡಿಗೆ ಏನಾದರೂ ಅಪಘಾತ ಆಗುವಂಥದ್ದು ಇದೆಲ್ಲ ನಡೆಯುತ್ತೆ. ಆವಾಗ ಅದಕ್ಕೆ ನೀವು ತಗೊಳ್ಬೇಕಾದ್ರೆ ಮೊದಲೇ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಗಣಪತಿಯನ್ನು ಬೇಡಿಕೊಂಡು ಹೋದರೆ ಭಗವಂತ ಹೀಗೆ ನಿನ್ನ ಅನುಗ್ರಹದಿಂದಲೇ ಮಾಡ್ತಾ ಇದ್ದೀವಿ, ನಿನ್ನ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಬೇಕು, ನಿನ್ನಿಂದ ನಾನು ಬದುಕ್ತಾ ಇದ್ದೀನಿ ಅಂತ ಗಣಪತಿಯನ್ನು ಬೇಡಿಕೊಂಡು ಹೋದರೆ ಆ ಗಣಪತಿ ಆಗುವಂಥ ತೊಂದರೆಗಳನ್ನೆಲ್ಲ ಆಗಿರುವಂಥ ಏನಾದರೂ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡಿ ಹೇಗೋ ಒಂದು ಅವನಿಗೆ ಅದರಿಂದ ಅನುಕೂಲವಾಗುವ ಹಾಗೆ ಗಣಪತಿ ಅನುಗ್ರಹವನ್ನು ಮಾಡ್ತಾನೆ. ಹಾಗಾದ್ರಿಂದ ಮೊದಲೇ ಗಣಪತಿಯನ್ನು ಯಾಕೆ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಹೀಗೆ ಆಗುವಂಥ ತೊಂದರೆಗಳನ್ನ ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತೀವಿ. ಹೋದಾಗ ಅಲ್ಲಿ ಅನುಕೂಲವಾಗುತ್ತೆ, ಅನುಕೂಲ ಚೆನ್ನಾಗಿರುತ್ತೆ, ಯಾವುದೋ ಒಂದು ಏನೋ ತಗೊಳ್ಬೇಕು ಅನ್ನೋದಂತ ತಗೊಂಡ್ಬಿಡ್ತೀವಿ. ತಗೊಂಡ ಮೇಲೆ ನಮಗೆ ಅನುಕೂಲವಾಗುತ್ತೋ ಇಲ್ಲವೋ ಅಂತ ನಾವು ಯೋಚನೆ ಮಾಡೋದಿಲ್ಲ. ಹಾಗಾದ್ರಿಂದ ಅಂತಹ ಸಂದರ್ಭದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಗಣಪತಿಯನ್ನು ಬೇಡಿಕೊಂಡು ಹೋದರೆ ಆ ಭಗವಂತ ನಮಗೆ ಆಗದಿದ್ರು ಕೂಡ ಅದರಿಂದ ಏನೋ ಒಂದು ಅನುಕೂಲವಾಗುವ ಹಾಗೆ ಅಥವಾ ಅದರಿಂದ ನಮಗೆ ಆಗಿ ಬರುವ ಹಾಗೆ ಗಣಪತಿ ಅನುಗ್ರಹ ಮಾಡ್ತಾನೆ. ಹಾಗಾದ್ರಿಂದ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಹೋಗಬೇಕು ಅನ್ನೋದು ಆ ವಾಡಿಕೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಹೋದರೆ ಇದೆಲ್ಲ ತೊಂದರೆ ನಿವಾರಣೆ ಮಾಡಿಕೊಡ್ತಾನೆ ಅಂತ ಗಣಪತಿಯ ನಂಬಿಕೆ. ಗುರುಗಳೇ, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ನೀವೆಲ್ಲ ಅದೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಬಹಳ ಖುಷಿ ಆಯಿತು. ಯಾಕಂದರೆ ಒಂದು ದೇವಸ್ಥಾನ ಅಂತಂದರೆ ಯಾರೋ ಒಬ್ಬ ದೇವರು ಅಲ್ಲಿ ಇರ್ತಾರೆ, ಅದ್ರ ಬಗ್ಗೆ ಎಲ್ಲವೂ ಹೇಳ್ತಾರೆ. ಆದರೆ ನೀವು ಪ್ರತಿಯೊಂದನ್ನು ನಮ್ಮ ವೀಕ್ಷಕರಿಗೆ, ಭಕ್ತಾದಿಗಳಿಗೆ ಅರ್ಥ ಆಗಬೇಕು, ಆ ರೀತಿಯಾಗಿ ಎಲ್ಲವನ್ನ ಅರ್ಥೈಸಿ ಹೇಳಿದ್ರಿ. ಬಹಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಇವತ್ತು ಈ ದೇವಸ್ಥಾನಕ್ಕೆ ಬಂದು ಎಷ್ಟೊಂದು ಈ ದೇವಸ್ಥಾನದಲ್ಲಿ ಹೋಮ ಹವನ, ಆಮೇಲೆ ಈ ದೇವಸ್ಥಾನದ ಮಹಿಮೆ ಮತ್ತು 30-35 ವರ್ಷದ ಇತಿಹಾಸ ಎಲ್ಲವೂ ತಿಳಿದುಕೊಂಡೆ. ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಒನ್ ಇಂಡಿಯಾ ಕನ್ನಡ ಚಾನಲ್, ಈ ಚಾನಲ್ನಲ್ಲಿ ಧರ್ಮಕ್ಷೇತ್ರ ಅನ್ನುವಂಥದ್ದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವರು
ಮಾಡುವಂತಹ ಕಾರ್ಯಕ್ರಮದಿಂದ ಭಕ್ತಾದಿಗಳಿಗೆ ತುಂಬ ಅನುಕೂಲವಾಗ್ತಾ ಇದೆ. ತುಂಬ ಅನುಕೂಲ ಅಂತ ಹೇಳಿದ್ರೆ ಯಾರೋ ಎಲ್ಲೋ ದೂರದಲ್ಲಿರ್ತಾರೆ, ನಮ್ಮ ದೇವಸ್ಥಾನದ ಭಕ್ತಾದಿಗಳು ಎಲ್ಲೋ ದೂರದಲ್ಲಿರ್ತಾರೆ, ಅವರಿಗೂ ಕೂಡ ತಲುಪುವ ಹಾಗೆ ಇವರು ತುಂಬ ಶ್ರಮವಹಿಸಿ ಶ್ರದ್ಧೆಯಿಂದ ಎಲ್ಲ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ನಡೆಯುವಂಥ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಸೆರೆ ಹಿಡಿದು ಅದರ ಬಗ್ಗೆ ವಿಶೇಷವಾದಂಥ ಇನ್ಫಾರ್ಮೇಷನ್ ಅಂತ ಏನು ಹೇಳ್ತೀವಿ, ಆ ಇನ್ಫಾರ್ಮೇಷನ್ನ ಎಲ್ಲರಿಗೂ ತಲುಪುವ ಹಾಗೆ ಮಾಡ್ತಾ ಇದ್ದಾರೆ. ಅವರಿಗೂ ಅವರ ಚಾನಲ್ಗೂ ಕೂಡ ಭಗವಂತ ಎಲ್ಲವನ್ನು ಅನುಗ್ರಹ ಮಾಡಲಿ ಅಂಥೇಳಿ ಈ ಮೂಲಕವನ್ನು ಪ್ರಾರ್ಥನೆ ಮಾಡ್ತಾರೆ. ಗುರುಗಳೇ, ಇಷ್ಟೊತ್ತು ಎಲ್ಲ ದೇವರುಗಳ ವಿಶೇಷತೆ, ಮಹಿಮೆ, ಇತಿಹಾಸ ಎಲ್ಲವನ್ನ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ಹಾಗೆ ತಿಳಿಸ್ಕೊಟ್ರೆ ಬಹಳ ಖುಷಿ ಆಯ್ತು. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ದಿನದ ಧರ್ಮಕ್ಷೇತ್ರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದೇವಸ್ಥಾನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.